ಈ ಸ್ಕಿಟ್ಟಲ್ಲಿ ಇದೇನಪ್ಪ ಒಂದು ವೆಜಿಟೇಬಲ್ ಚಾಟ್ ಹಿಡ್ಕೊಂಡು ಸ್ಕಿಟ್ ಹಿಡ್ಕೊಂಡು ನಿಂತಾರೆ ಅಂತ ಅನಿಸ್ಬೋದು. ವೆಜಿಟೇಬಲ್ಸ್ಗಳನ್ನು ಪರಿಚಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಈ ಸ್ಕಿಟ್ಟಲ್ಲಿ. ಇದು ಬೋತ್ ಕಿಡ್ಸ್ ಮತ್ತು ಅಡಲ್ಟ್ಸಿಗೆ ಹೆಲ್ಪ್ ಆಗೋದಂತ ನನ್ನ ಅನಿಸಿಕೆ. ನೋಡಿ, ಈ ವೆಜಿಟೇಬಲ್ಸು ಸಾಮಾನ್ಯವಾಗಿ ಎಲ್ಲರೂ ಊಟ ಮಾಡ್ತಾರೆ. ನಾನು ವೆಜ್ಜು ನಾನ್ ವೆಜ್ಜು ಆ ವಿಷಯದ ಬಗ್ಗೆ ಮಾತಾಡೋಲ್ಲ, ಅದು ಆಹಾರ ಅವ್ರವ್ರ ವೈಯಕ್ತಿಕ. ಅವ್ರ ವೈಯಕ್ತಿಕ ವಿಷಯ ಮಾತಾಡೋಕ್ಕೆ ನಾನು ಯಾರು, ಮಾತಾಡ್ಸ್ಕೊಳಕ್ಕೆ ಅವ್ರು ಯಾರು? ಅವ್ರು ಎಲ್ಲೇ ಇರ್ಬೋದು, ಏನೇ ಕೆಲಸ ಮಾಡ್ತಿರ್ಬೋದು, ಯಾವುದೇ ಹುದ್ದೆಯಲ್ಲಿ ಇರ್ಬೋದು. ಆಹಾರ ವಿಷಯದಲ್ಲಿ ಅದು ವೈಯಕ್ತಿಕ, ವೇಷಭೂಷಣ ವೈಯಕ್ತಿಕ. ಮೈ ಮುಚ್ಕೊಂಡು ಬಟ್ಟೆ ಉಟ್ಕೊಂಡು ನಿಂತಾನೆ ಮುಗೀತು. ಹೊಟ್ಟೆ ತುಂಬ ಉಂತಂತಾನೆ ಒಬ್ಬರಿಗೆ ತೊಂದರೆ ಕೊಡ್ದಂಗೆ ಅಷ್ಟೇ, ಮುಗೀತು. ಇಲ್ಲಿ ನರವಂಶನ ತಿಂತಾರ? ಇಲ್ಲ. ನಾನು ಹೇಳೋದು ಏನಪ್ಪ ಅಂತಂದರೆ, ನಾಗರಿಕ ಜೀವನದಲ್ಲಿ ಸಾಮಾನ್ಯವಾಗಿ ಏನೇ ಊಟ ಮಾಡಿದ್ರು ತರಕಾರಿಗಳಂತೂ ಸರ್ವೇಸಾಮಾನ್ಯವಾಗಿ ಬಳಸ್ತಾರೆ, ಹಣ್ಣುಗಳಂತೂ ಸರ್ವೇಸಾಮಾನ್ಯವಾಗಿ ಬಳಸ್ತಾರೆ. ಕೆಲವ್ರು ಹೆಚ್ಚು, ಕೆಲವ್ರು ಕಡಿಮೆ, ಆ ವ್ಯತ್ಯಾಸ ಬೇರೆ. ನೋಡಿ, ಇದು ಕ್ಯಾಬೇಜ್. ಇದು ಚಿಕ್ಕ ಮಕ್ಕಳಿಗೆ ಸಹ ಹೆಲ್ಪ್ ಆಗುತ್ತೆ. ಇದು ಕ್ಯಾಬೇಜ್. ಇದು ಎಲೆಕೋಸು ಅಂತ ಕರಿತೀವಿ. ಮುಖ್ಯವಾಗಿ ಎಲೆಕೋಸು ಬಾಣಂತಿಯರಿಗೆ ಭಾಳ ಒಳ್ಳೆಯದು. ಇದು ಮನುಷ್ಯನ ಆರೋಗ್ಯ ರಕ್ಷಣೆಗೆ ತುಂಬ ಒಳ್ಳೆಯದು. ಆನಿಯನ್ನು ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಒಳ್ಳೆಯದು. ಇದರಲ್ಲಿ ಸಲ್ಫರ್ ಇರುತ್ತೆ. ಆನಿಯನ್ ಎಷ್ಟು ತಿಂದರೂ ಏನಾಗಲ್ಲ. ಇದು ತುಂಬ ಒಳ್ಳೆಯದು ಆನಿಯನ್ನು. ನೆಕ್ಸ್ಟು ಪೊಟ್ಯಾಟೊ. ಇದರಲ್ಲಿ ಚಿಪ್ಸ್ ಮಾಡ್ತಾರೆ ಮತ್ತು ಪಲ್ಯ ಮಾಡ್ತಾರೆ. ದೋಸೆಗೆ ಕಾಂಬಿನೇಷನ್ ಪಲ್ಯ ಮಾಡ್ತಾರೆ. ಪೊಟ್ಯಾಟೊ ಅಂತಕ್ಕಂಥದ್ದು ಇದು. ಆಮೇಲೆ ಪಂಪ್ಕಿನ್. ಇದು ಗ್ರೀನ್ ಐತೆ. ಗ್ರೀನ್ ಐತೆ. ಪಟ್ಟಿ ಐತೆ. ಪಂಪ್ಕಿನಲ್ಲಿ 2-3 ಪ್ರಕಾರಗಳು ಬರ್ತವೆ. ಬೂದುಗುಂಬಳ, ಸಿಹಿಗುಂಬಳ, ಬಿಳಿ ಗುಂಬಳ ಅಂತ ಬರ್ತವೆ. ಇದು ಬಹುಶಃ ಗ್ರೀನ್ ಪಟ್ಟಿ ಕುಂಬಳ ಅಂತ ಹೇಳ್ಬೋದು. ನೆಕ್ಸ್ಟು ಕ್ಯಾಲಿಫ್ಲವರು ಹೂಕೋಸು ಅಂತ ಕರಿತಾರೆ. ಇದರಲ್ಲಿ ಹುಳ ಇರ್ತವೆ. ಒಂದೊಂದ್ಸಲ ಬಿಸಿನೀರಿನಾಗ ಹಾಕಿ ತೊಳ್ಕೊಂಡು ಮಾಡ್ಕೊಂಡು ನೋಡಬೇಕು. ಕ್ಯಾಲಿಫ್ಲವರ್. ಇದರಲ್ಲಿ ಗೋಬಿ ಮಂಚೂರಿಯನ್ನು ಮಾಡ್ತಾರೆ. ಇದು ಕ್ಯಾಲಿಫ್ಲವರ್. ನೆಕ್ಸ್ಟು ಇದು ರ್ಯಾಡಿಶ್. ನೋಡು, ಮೂಲಂಗಿ. ರ್ಯಾಡಿಶ್ ಅಂತ ಕರೀತಾರೆ ಇದನ್ನು. ಇದು ಮೂಲಂಗಿ. ಇದು ಭಾಳ ವಿಶೇಷವಾಗಿ ಇದು ಚೂರು ಕತ್ತರಿಸಿ ಮೊಸರಿನಲ್ಲಿ ಶುಗರ್ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೆ ನೈಟ್ ನಿದ್ದೆ ಬರದೆ ಹೋದ್ರೆ ನಿದ್ದೆ ಬರುತ್ತೆ. ನೆಕ್ಸ್ಟು ಟಾರೋ ಅಂತ ಕರೀತಾರೆ. ಇದು ಒಂಥರ ಉಳಿದ ರೀತಿಯಲ್ಲಿದೆ ಚಿತ್ರ. ಇದು ಹಸಿ ಶುಂಠಿ ಅಂತ ಕರೀತಾರೆ, ಅಲ್ಲ ಅಂತ ಕರೀತಾರೆ. ಇದು ಶುಂಠಿ ಕಷಾಯ ಮಾಡ್ಕೊಂಡು ಕುಡಿಬೋದು, ಭಾಳ ಒಳ್ಳೆಯದು. ತಲೆಶೂಲೆ ಇದ್ದಾಗ ಈ ಕಷಾಯದಿಂದ ತಲೆಶೂಲೆ ಮಾಯ ಆಗುತ್ತೆ. ಇದು ಬ್ರಿಂಜಲ್. ಇದು ಬದನೆಕಾಯಿ. ನೆಕ್ಸ್ಟು ಜಾಕ್ ಫ್ರೂಟ್, ಹಲಸಿನ ಹಣ್ಣು ಜಾಕ್ ಫ್ರೂಟ್. ನೆಕ್ಸ್ಟು ಪೀಸ್. ನೋಡಿ, ಬಟಾಣಿ. ಪೀಸ್, ಬಟಾಣಿ. ನೆಕ್ಸ್ಟು ಇದು ಕಾರ್ನ್, ಗೋವಿನ ಜೋಳ. ಮುಖ್ಯತೇನೆ. ನೆಕ್ಸ್ಟ್ ಕ್ಯಾಪ್ಸಿಕಮ್, ಮೆಣಸಿನ್ಕಾಯಿ. ನೋಡಿ, ಹಳದಿ, ರೆಡ್ಡು ಮತ್ತು ಗ್ರೀನ್ ಇದೆ. ನೆಕ್ಸ್ಟು ಕೊಕುಂಬರ್, ಸೌತೆಕಾಯಿ. ಈ ಕೊಕುಂಬರನ್ನು ಇದು ವಾಟರ್ ಕಂಟೆಂಟು ವೆಜಿಟೇಬಲ್ಲು. ಕಣ್ಣೂರಿ ಬಂದರೆ ಇದನ್ನ ಗಾಲಿಯಾಗಿ ಕತ್ತರಿಸಿ ಕಣ್ಣಿಗೆ ಒಂದು ಅರ್ಧ ಗಂಟೆ ಇಟ್ಕೊಂಡ್ರೆ ಆ ಕಡೆ ಕಣ್ಣಿಗೆ ಈ ಕಡೆ ಕಣ್ಣಿಗೆ ಕಣ್ಣೂರಿ ಹೋಗುತ್ತೆ, ತಂಪಾಗುತ್ತೆ. ನೆಕ್ಸ್ಟು ಸ್ವೀಟ್ ಪೊಟ್ಯಾಟೊ. ನೋಡು, ಸಿಹಿ ಆಲೂಗಡ್ಡೆ ಅಂತ ಕರೀತಾರೆ. ಇದನ್ನು ಗೆಣಸು ಅಂತ ಕರೀತಾರೆ. ಇದು ಅತಿಯಾಗಿ ತಿಂದರೆ ಅವರವ್ರ ವೈಯಕ್ತಿಕ ವಿಭಿನ್ನತೆಗೆ ಆರೋಗ್ಯಕ್ಕೆ ಮಾರಕ. ಮಿತವಾಗಿ ತಿನ್ನಬೇಕು. ನೆಕ್ಸ್ಟು ಬಾಟ್ಲ್ ಗಾರ್ಡ್, ಸೋರೆಕಾಯಿ. ಬೀಟ್ಲುಗಾಯಿ ಅಂತಂದರೆ ಸೋರೆಕಾಯಿ. ಈ ಸೋರೆಕಾಯಿ ಸಾಂಬಾರಿಗೆ ರಾಮಬಾಣ, ಎತ್ತಿದ ಕೈ. ಒಳ್ಳೆ ಟೇಸ್ಟ್ ಇರ್ತದೆ ಸಾಂಬಾರು ಸೋರೆಕಾಯಿ ಹಾಕಿದ್ರು. ನೆಕ್ಸ್ಟು ಸ್ಪಿನಾಚ್. ಇದು ಮೆಂತ್ಯ ಸೊಪ್ಪು, ಬಹುಶಃ ಮೆಂತ್ಯ ಸೊಪ್ಪು ಸ್ಪಿನಾಚು. ಇದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪಲ್ಲ, ಪಾಲಕ್ ಸೊಪ್ಪು. ಇದು ಪಾಲಕ್ ಸೊಪ್ಪು ಪಿನಾಚು. ಈ ಪಾಲಕ್ ಸೊಪ್ಪು ಇಂದ ಪಾಲಕ್ ರೈಸ್ ಮಾಡ್ತಾರೆ. ಸಾಂಬಾರಿಗೆ ಈ ಪಾಲಕ್ ಸೊಪ್ಪು ಬಿಟ್ಟರೆ ಒಳ್ಳೆ ಟೇಸ್ಟ್ ಇರುತ್ತೆ. ಪಾಲಕ್ ಸೊಪ್ಪು ಭಾಳ ಒಳ್ಳೆಯದು. ಜಾಸ್ತಿ ತಿಂದರೆ ಏನೋ ಕಿಡ್ನಿ ಸ್ಟೋನ್ ಅಂತ ಏನೋ ಹೇಳ್ತಾರೆ, ಅದು ನನಗೆ ನಂಬಿಕೆ ಇಲ್ಲ. ಇನ್ನು ಹಂಗೇನೂ ಇಲ್ಲ. ಇದು ಮಶ್ರೂಮ್, ಅಣಬೆ ಅಂತ ಕರೀತಾರೆ. ಮಶ್ರೂಮು ಇದೊಂದು ಅಣಬೆ, ಇದನ್ನ ಬಳಸ್ತಾರೆ ಊಟದಲ್ಲಿ. ನೆಕ್ಸ್ಟು ರೋಂಡ್ ಗಾರ್ಡ್,
ರೌಂಡ್ ಗಾರ್ಡ್ ಅಂತ ಕರಿತೀವಿ. ಬಹುಶಃ ಇದೊಂದು ತರಕಾರಿ, ಇದು ನಾನು ಊಟ ಮಾಡಿಲ್ಲ. ಇದು ಸಿಬಿಹಣ್ಣು ಥರ ಇದೆ. ಇದೇನು ನವಿಲುಕೋಸು ಅಂತ ಅಂದ್ಕೊಂಡಿದ್ದೀನಿ ನಾನು. ಬಹುಶಃ ನವಿಲುಕೋಸೂ ಅಲ್ಲ, ರೌಂಡ್ ಗಾರ್ಡ್ ಅಂತ ಐತೆ. ಇದೇನು ನನಗೆ ಅಷ್ಟು ಇಲ್ಲ. ನೆಕ್ಸ್ಟು ಗಾರ್ಲಿಕ್ಕು, ಬೆಳ್ಳುಳ್ಳಿ ಗೊತ್ತಿದೆ. ಇದು ಭಾಳ ಮಿತವಾಗಿ ತಿನ್ನಬೇಕು. ಬೆಳ್ಳುಳ್ಳಿಯಲ್ಲಿ ಸಲ್ಫರ್ ಕಂಟೆಂಟ್ ಇರುತ್ತೆ, ಫುಲ್ಲು ಸಲ್ಫರ್ ಇರುತ್ತೆ ಬೆಳ್ಳುಳ್ಳಿಯಲ್ಲಿ. ಮಿತವಾಗಿ ತಿನ್ನಬೇಕು. ನೆಕ್ಸ್ಟು ರಾ ಪ್ಲ್ಯಾಂಟಿನ್ ಅಂದರೆ ಬಾಳೆಕಾಯಿಂದ ಪಲ್ಯ ಮಾಡ್ತಾರೆ. ನಾನು ಇದ್ರ ಬಗ್ಗೆ ಅಷ್ಟು ಆಹಾರ ಬಳಸಿಲ್ಲ. ನೆಕ್ಸ್ಟು ಟೊಮೆಟೊ ವೆರಿ ಇಂಪಾರ್ಟೆಂಟ್. ತರಕಾರಿಗಳ ರಾಜ ಅಂತಲೂ ಕರಿಬೋದು. ಟೊಮೆಟೊ ಹಣ್ಣನ್ನು ತರಕಾರಿಗಳ ರಾಜ ಅಂತಲೂ ಕರಿಬೋದು. ಹೆಂಗೆ ಇದರ ಕೆಲಸ? ಟೊಮೆಟೊ ಹಣ್ಣು ಬ್ಲಡ್ ಇಂಪ್ರೂವ್ ಆಗುತ್ತೆ. ಹಸಿ ಟೊಮೆಟೊ ಹಣ್ಣು ತಿನ್ನಬೇಕು ವೀಕ್ಲಿ 2, ಬ್ಲಡ್ ಇಂಪ್ರೂವ್ ಆಗುತ್ತೆ. ಭಾಳ ಒಳ್ಳೆಯದು. ಆಮೇಲೆ ಕೇಳಿದ್ದೆ ನಾನು, ಟೊಮೆಟೊ ಬೀಜಗಳು ಜಾಸ್ತಿ ತಿಂದರೆ ಕಿಡ್ನಿ ಸ್ಟೋನ್ ಆಗ್ತಾವ ಅಂತ. ಕಿಡ್ನಿ ಸ್ಟೋನ್ ಅಲ್ಲ, ಅದು ಕ್ಯಾಲ್ಸಿಯಂ ಆಕ್ಸಲೇಟ್ ಅಂತ ಕರಿತಾರೆ. ಅದು ಮೂತ್ರಕೋಶದಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿಯಾಗಿ ಹರಳುಗಳಾಗಿ ರೂಪುಗೊಂಡಿರುತ್ತೆ. ಅದನ್ನು ಲಿಥೋಸ್ಕೋಪ್ ಮೂಲಕ ಥೆರಪಿ ಮೂಲಕ ಅವ್ರು ಬ್ಲಾಸ್ಟ್ ಮಾಡ್ತಾರೆ. ಅದು ನನಗೆ ಅದನ್ನು ಸತ್ಯಾಸತ್ಯತೆ ಪರಿಶೀಲನೆ ಮಾಡೋಕ್ಕೆ ಹೋಗಿಲ್ಲ ನಾನು. ಏನೇ ವಿಷಯ ಆಗಲಿ ಪರಿಶೀಲನೆ ಮಾಡಬೇಕು. ಸತ್ಯ ಬೇಕು ಫಸ್ಟು. ಮನುಷ್ಯನಿಗೆ ಸತ್ಯ ಬೇಕು. ಸತ್ಯವನ್ನು ನಂಬಬೇಕು, ಸುಳ್ಳನ್ನು ನಂಬಾರ್ದು. ನೆಕ್ಸ್ಟು ಬಿಟರ್ ಗಾರ್ಡ್, ಹಾಗಲಕಾಯಿ. ಸೊ ಇಟ್ ಈಸ್ ಗುಡ್ ವೆಜಿಟೇಬಲ್. ಇದರಿಂದ ಹಾಗಲಕಾಯಿ ಚಿಪ್ಸ್ ಮಾಡ್ಬೋದು, ಹಾಗಲಕಾಯಿ ಫ್ರೈ ಮಾಡ್ಬೋದು ಇದರಲ್ಲಿ, ಮತ್ತು ಪಲ್ಯನೂ ಮಾಡ್ಕೋಬೋದು. ಮತ್ತು ಡಯಾಬಿಟಿಸ್ ಇರೋರಿಗೆ ಹಾಗಲಕಾಯಿ ಒಳ್ಳೆಯ ಔಷಧಿ. ನೆಕ್ಸ್ಟ್ ಕ್ಯಾರೆಟು ಇದು ಒಳ್ಳೆ ಪುಷ್ಟಿಕಾರಕ ತರಕಾರಿ. ಸ್ವೀಟ್ ಕಂಟೆಂಟ್ ಇರ್ತದೆ, ವಿಟಮಿನ್ ಇರ್ತಕ್ಕಂಥ ಒಂದು ತರಕಾರಿ. ನೆಕ್ಸ್ಟು ಜಿಂಜರ್ ಇಲ್ಲಿ ಇದು ಹಸಿ ಶುಂಠಿ. ಬಟ್ ಇಲ್ಲಿ ನಾನು ಟಾರೋ ಅಂತಂದು ಹೇಳಿದೆ. ಟಾರೋ ಅಂತಂದರೆ ಇದು ಶುಂಠಿಯಲ್ಲಿ ಒಂದು ಪ್ರಕಾರ ಅಂತ ನಾನು ಅಂದ್ಕೊಂಡಿದ್ದೆ. ಇದ್ರ ಬಗ್ಗೆ ಇಲ್ಲ, ಇದು ಹಸಿ ಶುಂಠಿ, ಜಿಂಜರು. ನೆಕ್ಸ್ಟು ಗ್ರೀನ್ ಚಿಲ್ಲಿ, ಮೆಣಸಿನಕಾಯಿ. ನೆಕ್ಸ್ಟು ಲೇಡಿ ಫಿಂಗರ್ ಅಂತೈತೆ. ಲೇಡಿ ಫಿಂಗರ್ ಅಂತಂದರೆ ಬೆಂಡೆಕಾಯಿ ಅಂತ ನಾವು ಕರಿತೀವಿ. ಇದಕ್ಕೆ ಈ ಹೆಸರು ಹಾಕಿಟ್ರು ಅಂತ ಗೊತ್ತಿಲ್ಲ. ಲೇಡೀಸ್ ಫಿಂಗರ್ ಇದ್ದಂಗೆ ಐತೆ, ಇದೇನು ಇಲ್ಲ. ಮತ್ತು ಇದಕ್ಕೆ ಲೇಡೀಸ್ ಫಿಂಗರ್ ಇದಾದ್ರೆ ಜೆಂಟ್ಸ್ ಫಿಂಗರ್ ಯಾವುದು ಹಂಗಾರೆ? ಈ ಹೆಸ್ರು ಹೆಂಗೆ ಬಂತು ಅನ್ನೋದು ವಿಶೇಷ. ಬಹುಶಃ ಹಿಂಗಿರೋದಕ್ಕೆ ನೆನಪಿದೆ ಇದು. ನೆಕ್ಸ್ಟು ಲೆಮನ್ನು, ನಿಂಬೆಹಣ್ಣು ಎಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಅಸಿಟಿಕ್ ಆಕ್ಸಿಡ್ ಇರುತ್ತೆ. ಲೆಮನ್ನು ಆರೋಗ್ಯಕ್ಕೆ ಅಜೀರ್ಣವಾದಾಗ ಉಪ್ಪು ಮತ್ತು ನೀರನ್ನು ಅದರಲ್ಲಿ ಬೆರೆಸ್ಕೊಂಡು ಕುಡಿದ್ರೆ ಅಜೀರ್ಣತೆ ಹೋಗುತ್ತೆ. ನೆಕ್ಸ್ಟು ಕೊಕುಂಬರ್ ಅಂತ, ಹಾವು ಸೌತೆಕಾಯಿ. ನೋಡಿ, ಹಾವಿನ ಥರ ಇದೆ, ಹಸಿರು ಹಾವಿನ ಥರ ಇದೆ ಹಾವು ಸೌತೆಕಾಯಿ. ಇದು ತುಂಬ ಉದ್ದುದ್ದಾಗಿರ್ತಕ್ಕಂಥ ಸೌತೆಕಾಯಿ, ತುಂಬ ಟೇಸ್ಟಾಗಿರ್ತದೆ. ಇದು ನಾನು ತಿಂದಿದ್ದೀನಿ. ಹಾವನ್ನೆಲ್ಲ ಮತ್ತೆ ತಿಂದಿರೋದು ಹಾವು ಸೌತೆಕಾಯಿ. ನೆಕ್ಸ್ಟ್ ಟರ್ನಿಪ್. ಇಲ್ಲಿ ಬಂತು ನೋಡಿ, ಟರ್ನಿಪ್ಪು ಮೋಸ್ಟ್ಲಿ ಇದು ಏನಪ್ಪ, ಇದು ನವಿಲುಕೋಸು ಅಂತ ನಾನು ಹೇಳಿದ್ನಲ್ಲ, ಅದು ಆ ಥರದ ಒಂದು ತರಕಾರಿ. ಇದು ನಾನು ಹೆಚ್ಚು ಸೇವನೆ ಮಾಡಿಲ್ಲ. ಕೊರಿಂಡರ್ ಲೀವ್ಸ್, ಇದು ಕೊತ್ತಂಬರಿ. ಇದು ಒಳ್ಳೆ ಮ್ಯಾಗ್ನೀಷಿಯಮ್ ಕಂಟೆಂಟ್ ಇರುತ್ತೆ, ಫುಡ್ಡು ಒಳ್ಳೆಯದು. ನೆಕ್ಸ್ಟು ಮಿಂಟ್ ಅಂತಂದರೆ ಇದು ಪುದೀನ ಸೊಪ್ಪು. ನೆಕ್ಸ್ಟು ಗ್ರೀಕ್ ಅಂತಿದೆ ನೋಡಿ ಈ ತರಕಾರಿ ವರ್ಡಲ್ಲಿ. ಇದೇನು ಗ್ರೀಕ್ ದೇಶದಿಂದ ಬಂದಿದ್ದು ಅಥವಾ ಗ್ರೀಕರ್ ಇಟ್ಟಿರ್ತಕ್ಕಂಥ ಹೆಸರು ಅಂತ ಕಾಣುತ್ತೆ. ಫೆನುಗ್ರೀಕ್ ಅಂತ ಕರೀತಾರೆ. ಮೆಂತ್ಯ ಸೊಪ್ಪಿಗೆ ಫೆನುಗ್ರೀಕ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ನೆಕ್ಸ್ಟು ಪಾಯಿಂಟೆಡ್ ಗಾರ್ಡ್. ಇದು ಪಾಯಿಂಟೆಡ್ ಗಾರ್ಡ್ ಅಂತಂದರೆ ಸೊಂಡೆಕಾಯಿ ಬಳ್ಳಿಯಲ್ಲಿ ಅದು ಕಾಯಿ ಬೆಳೆಯುತ್ತೆ. ಅದನ್ನು ತರಕಾರಿಯಲ್ಲಿ ಮಾಡ್ತಾರೆ. ಅದು ಹಣ್ಣು ಬಳಸಿ ಒಂದು ರೀತಿ ಸಿಟ್ರಿಕ್ ಮತ್ತು ಅಸಿಟಿಕ್ ಆಮ್ಲದಿಂದ ಹಣ್ಣು ಹುಳಿ ಅಂಶಗಳಿಂದ ಕೂಡಿರುತ್ತೆ. ತೊಂಡೆಹಣ್ಣು ಅಂತ ಕರೀತಾರೆ. ಕೆಂಪಗಿರುತ್ತೆ, ಹಳ್ಳಿಗಳಲ್ಲೆಲ್ಲ ನಾವು ತುಂಬ ಚಿಕ್ಕವರಿದ್ದಾಗ ಭಾಳ ಅವನು ತಿನ್ನೋಕ್ಕಾಗಿ ಹೋಗ್ತಿದ್ವಿ. ಕಾಂಪಿಟೇಷನ್ ಬಿದ್ದು ಆರಿಸ್ಕೊಂಡು ತಿಂತಿದ್ವಿ. ಈಗ ಅವೆಲ್ಲ ಇಲ್ಲ, ಅಲ್ಲಿ ಕಾಣೇ ಬಿಟ್ಟಿದ್ದಾರೆ. ಅದನ್ನು ಬೆಳೆಯೋದು ಸಹ ಇಲ್ಲ. ಸೊ ಈ ಥರ ಕಾಯಿ ಇದ್ದಾಗಲೇ ಅದನ್ನು ತರಕಾರಿ ಮಾಡ್ತಾರೆ. ಇದ್ರ ಹಣ್ಣು ಭಾಳ ವಿಶೇಷವಾಗಿರುತ್ತೆ. ನೆಕ್ಸ್ಟ್ ಇದು
ತಮ್ಮ ತಮರಿಂಡು, ಇದು ಹುಣಸೆಹಣ್ಣು ಅಂತೇಳಿ. ಸೊ ಇದು ಹೆಸರು ಕೇಳಿದರೆ ಬಾಯಲ್ಲಿ ಒಂಥರ ಲವರಸ ಬರುತ್ತೆ. ಲಾವಾರಸ ಅಲ್ಲ, ಮತ್ತೆ ಲವರಸ. ಲಾವಾರಸ ಭೂಗರ್ಭದಲ್ಲಿರುತ್ತೆ, ಜ್ವಾಲಾಮುಖಿ ಥರ ಚಿಮ್ಮುತ್ತೆ. ಹಂಗಂದ್ಬಿಟ್ರೆ ಬಾಯಿಗೆ ಅದು ಬಂದ್ರೆ ಮನುಷ್ಯ ಇರಲ್ಲ. ಲವರಸ. ನೆಕ್ಸ್ಟು ಬ್ರಾಕೋಲಿ ಅಂದರೆ ಇದು ಒಂಥರ ಎಲೆಕೋಸ್ ಥರನೇ, ನೋಡಿ ಹೆಂಗಿದೆ, ಎಲೆಕೋಸ್ ಥರನೇ. ಇದೊಂಥರ ಪಾಚಿ ತರಕಾರಿ ಥರ ಇದೆ. ಇದ್ರ ಬಗ್ಗೆ ನನಗೆ ಅಷ್ಟು ಇದಿಲ್ಲ, ನಾನು ಅದು ತಿಂದಿಲ್ಲ. ಬೀಟ್ರೇಟ್, ಇದು ಸೂಪರ್. ಬೀಟ್ರೇಟ್ ಇದು ಪ್ರಾಚೀನ ಕಾಲದ ಗೆಡ್ಡೆ ಆದಿಮಾನವನ ಆಹಾರ ಆಗಿತ್ತು. ಇದರಲ್ಲಿ ಹಲ್ವಾ ಮಾಡೋದು, ಬೆಲ್ಲ ಹಾಕಿ, GRB ತುಪ್ಪ ಹಾಕಿ, ಇದ್ರೆ ಹಸುವಿನ ತುಪ್ಪ. ನಾವು ಚಿಕ್ಕವರಿದ್ದಾಗ ಹಸುವಿನ ತುಪ್ಪ ಆಮೇಲೆ ಹಾಲಿನಿಂದ ತೆಗೆದ ಬೆಣ್ಣೆನೇ ತುಂಬ ತಿಂತಾಯಿದ್ವಿ. ಈಗೆಲ್ಲ ಕಾಣೆಯಾಗ್ಬಿಟ್ಟಿದೆ. ಇದೈತಲ್ಲ ಇದು ಬೀಟ್ರೇಟ್. ಇದು ಭಾಳ ಹಸುವಿನ ತುಪ್ಪ ಹಾಕಿ ಬೀಟ್ರೇಟ್ ಫ್ರೈ ಮಾಡಿ ಫಸ್ಟ್ ಅದನ್ನು ತೆರೆದು ಮಾಡಿದರೆ ಅದು ಬೀಟ್ರೇಟಲ್ಲೂ ತುಂಬ ಚೆನ್ನಾಗಿರ್ತದೆ ತಿನ್ನೋಕ್ಕೆ. ನೆಕ್ಸ್ಟ್ ಫ್ರೆಂಚ್ ಬೀನ್ಸ್ ಅಂತ ಕರಿತಾರೆ. ಇದು ಜವಳೆಕಾಯಿ ಅಂತ ನಾವು ಕರಿತೀವಿ. ಫ್ರೆಂಚ್ ಬೀನ್ಸ್ ಅಂತಾರೆ. ಬಹುಶಃ ಫ್ರಾನ್ಸ್ ದೇಶದವರು ಇದನ್ನ ಫ್ರೆಂಚರು ಇದಕ್ಕೆ ಹೆಸರಿಟ್ಟ ಅಂತ ಕಾಣುತ್ತೆ. ಫ್ರೆಂಚ್ ದೇಶದಿಂದ ಬಂದಿರತಕ್ಕಂಥ ಒಂದು ತರಕಾರಿ ಆಗಿರ್ಬೋದು, ಅಥವಾ ಇಲ್ಲೇ ಬೆಳೆದಿದ್ದರಿಂದ ಫ್ರೆಂಚರು ಇದಕ್ಕೆ ಹೆಸರಿಟ್ಟ ಅಂತ ಕಾಣುತ್ತೆ. ಫ್ರೆಂಚ್ ಬೀನ್ಸ್. ನೆಕ್ಸ್ಟು ಲಾಂಗ್ ಬೀನ್ಸ್. ಇದು ಬೀನ್ಸ್ ಉದ್ದ ಇರೋದ್ರಿಂದ ಲಾಂಗ್ ಬೀನ್ಸ್ ಅಂತ ಕರೀತಾರೆ. ನೆಕ್ಸ್ಟು ಬ್ಲಾಕ್ ಓಲಿವ್ ಅಂದ್ರೆ ಲವಂಗ. ಕ್ಲೋವ್ ಆಯಿಲ್ ಅಂದರೆ ಲವಂಗದ ಎಣ್ಣೆ ಅಂತ ಹೇಳ್ತೀವಿ. ಇದು ಲವಂಗ ಅಲ್ಲ. ಓಲಿವ್ ಅಂತಕ್ಕಂಥ ಒಂದು ಥರ ವೆಜಿಟೇಬಲ್ ಹಣ್ಣು. ಇದು ಒಂದು ಹಣ್ಣಿನಿಂದ ಬ್ಲ್ಯಾಕ್ ಓಲಿವ್ ಅಂತ ಕರಿತೇವೆ. ಕಾಕಿ ಹಣ್ಣು ಅಂತ ಹೇಳ್ಬೋದು. ಈ ಬ್ಲ್ಯಾಕ್ ಹಣ್ಣಿನಿಂದ ಓಲಿವ್ ಬ್ಲ್ಯಾಕ್ ಅಂತಂದೇಳಿ ಇದೊಂದು ತರಕಾರಿ. ನೆಕ್ಸ್ಟು ರೌಂಡ್ ರ್ಯಾಡಿಶ್. ಇಲ್ಲಿ ರ್ಯಾಡಿಶ್ ಅಂತ ಒಂದು ಇತ್ತು. ಇಲ್ಲಿ ಇದು ರೌಂಡ್ ರ್ಯಾಡಿಶ್. ಸೊ ಮುಲ್ಲಂಗಿ, ಉದ್ದ ಮುಲ್ಲಂಗಿ ಮತ್ತು ರೌಂಡ್ ಮುಲ್ಲಂಗಿ ಅಂತ ನಾವು ಹೇಳ್ತೀವಿ. ಇದು ಬಹುಶಃ ರೌಂಡ್ ಮುಲ್ಲಂಗಿ ಅಂತಂದೇಳಿ ಕರಿಬೋದು, ರೌಂಡ್ ರ್ಯಾಡಿಶ್. ಇವೆಲ್ಲ ವೆಜಿಟೇಬಲ್ಸ್. ನೆಕ್ಸ್ಟ್ ಈ ಕಡೆ ಇದ್ದಾವೆ ಇವು ಕ್ಯಾಲಿಫ್ಲವರು. ಇವು ಬೆಳೀತಕ್ಕಂಥ ರೀತಿ. ಇವುಗಳನ್ನು ಹಿಂದೆ ನಾನು ತರಕಾರಿಗಳನ್ನು ಏನು ಮಾಡಿದೆ, ಅವು ತೆಗೆದುಕೊಂಡು ಮಾರುಕಟ್ಟೆಯಲ್ಲಿ ಇದ್ದು ಚಿತ್ರಗಳು. ಇವು ತಾಜಾ ತೋಟದಲ್ಲೇ ಬಳ್ಳಿಯಲ್ಲಿ ಇರ್ತಕ್ಕಂಥವು. ಇವನ್ನ ನಾನು ಹೇಳ್ತೀನಿ. ಇದು ಕ್ಯಾಲಿಫ್ಲವರ್, ಇದು ಪಂಪ್ಕಿನ್, ನೋಡಿ ಕುಂಬಳಕಾಯಿ, ಇದು ಪೊಟ್ಯಾಟೊ, ಆಲೂಗಡ್ಡೆ, ಇದರಲ್ಲಿ ಆನಿಯನ್, ಕ್ಯಾಬೇಜ್, ಪೀಸ್, ಬಟಾಣಿ. ಸಸ್ಯಗಳು, ಪ್ಲಾಂಟ್ಸ್, ಜಾಕ್ ಫ್ರೂಟ್, ಬ್ರಿಂಜಲ್, ಬದನೆಕಾಯಿ. ಜಾಕ್ ಫ್ರೂಟ್ ಅಂದರೆ ಇಲ್ಲಿ ಬರುತ್ತೆ, ಹಲಸಿನ ಹಣ್ಣು ಇಲ್ಲೈತೆ ನೋಡಿದ್ದು. ಇದು ಜಾಕ್ ಫ್ರೂಟ್ ಗಿಡ. ಇದು ನೆಕ್ಸ್ಟ್ ಬದನೆಕಾಯಿ, ಟೂರೋ ಅಂತಂದರೆ ಇದು ಇಲ್ಲಿದೆ ನೋಡಿ, ಇದು ಟೂರೋ. ನೆಕ್ಸ್ಟು ಮೂಲಂಗಿ, ಬಾಟ್ಲ್ ಗರಾಡ್, ಸೋರೆಕಾಯಿ, ಸ್ವೀಟ್ ಪೊಟ್ಯಾಟೊ, ಗೆಣಸು, ಇದು ಕೊತ್ತಂಬರಿ, ಸೌತೆಕಾಯಿ, ಕೊತ್ತಂಬರಿ ಅಲ್ಲ, ಕೊಕೊಂಬರ್, ಸೌತೆಕಾಯಿ ಬಳ್ಳಿಯಲ್ಲಿ ಸೌತೆಕಾಯಿ, ಕ್ಯಾಪ್ಸಿಕಮ್, ಮೆಣಸಿನ್ಕಾಯಿ, ಕಾರ್ನ್, ಮೆಕ್ಕೆತೆನೆ. ನೆಕ್ಸ್ಟು ರಾ ಪ್ಲಾಂಟೇನ್, ಇದು ಬಾಳೆಕಾಯಿ, ಇದು ಬೆಳ್ಳುಳ್ಳಿ ಸಸ್ಯ, ರೌಂಡ್ ಗಾರ್ಡ್, ಮೊಸರು ಅಣಬೆಗಳು ಹೆಂಗೆ ಬೆಳಿತಾರೆ ನೋಡಿ. ನೆಕ್ಸ್ಟು ಸ್ಪಿನಾಕ್ ಅಂತ ಇದೊಂದು ಪಲ್ಯ ಸೊಪ್ಪು. ಇದ್ರ ಬಗ್ಗೆ ನನಗೆ ಅಷ್ಟು ಇನ್ನೂ ಗೊತ್ತಿಲ್ಲ. ಗ್ರೀನ್ ಚಿಲ್ಲಿ. ನೆಕ್ಸ್ಟ್ ಜಿಂಜರ್, ಕ್ಯಾರೆಟ್ ಇವೆಲ್ಲ ಗೊತ್ತಿದೆ. ಬೀಟ್ಲ್ ಗಾರ್ಡು, ಟೊಮೆಟೊ ಗಿಡ. ನೆಕ್ಸ್ಟು ಕೊರಿಂಡರ್ ಲೀವ್ಸ್, ಕೊತ್ತಂಬರಿ, ಟರ್ನಿಪ್, ಇದು ಪಲ್ಯ ಬರ್ತಕ್ಕಂಥದ್ದು. ಸ್ನೇಕ್, ಕುಕುಂಬರ್, ಲೆಮನ್ ಗಿಡ, ಲೇಡಿ ಫಿಂಗರ್, ಬ್ರಕೋಲಿ, ಟಮರಿಂಡ್ ಅಂತಂದರೆ ಟೊಮೆಟೊ ಹಣ್ಣು ಇರ್ಬೋದು.
ಟಮರಿಂಡ್ ಅಂತ ಇದು ಪಾಯಿಂಟೆಡ್ ಗಾರ್ಡು, ಗ್ರೀಕ್ ಫೆನ್ಯುಗ್ರೀಕ್, ಮಿಂಟು, ರವನ್ ರ್ಯಾಡಿಶು, ಬ್ಲ್ಯಾಕ್ ಆಲಿವ್, ಲಾಂಗ್ ಬೀನ್ಸು, ಫ್ರೆಂಚ್ ಬೀನ್ಸು, ಬೀಟ್ರೂಟ್ ನೋಡಿ. ಇವೆಲ್ಲ ಟಮರಿಂಡ್ ಅನ್ನೋದು ಟೊಮೆಟೊ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಟೊಮೆಟೊ ಹಣ್ಣು ಎಲ್ಲಿ ಹೇಳಿಲ್ಲ. ಇಲ್ಲಿದೆ ಟೊಮೆಟೊ. ಇದು ಟಮರಿಂಡ್ ಅಂತಂದರೆ ನೋಡಬೇಕಿದು ಟೊಮೆಟೊ ಅಲ್ಲ, ಇದೊಂದು ಸಸಿ. ಇದು ಕೆಲವೊಂದು ಇವುಗಳು ಮಾರ್ಕೆಟಲ್ಲಿ ಕೆಲವೊಂದು ವಿಶೇಷವಾಗಿ ಮಾರ್ಕೆಟಲ್ಲಿ ಕಾಣದೇ ಇರ್ಬೋದು, ಅಥವಾ ಕಂಡರೂ ಸಹ ನಾವು ಅದನ್ನು ಬಳಸದೇ ಇರ್ಬೋದು. ಸೊ ಇವೆಲ್ಲ ಒಳ್ಳೆ ಆರೋಗ್ಯಯುತ ರಕ್ಷಣೆ ಬೇಕಾಗಿರ್ತಕ್ಕಂಥ ವೆಜಿಟೇಬಲ್ಸ್. ಸೊ ಇದು ಮಕ್ಕಳಿಗೆ ಹೆಲ್ಪ್ ಆಗೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಸ್ಕಿಟ್ಟಲ್ಲಿ ನಾನು ವೆಜಿಟೇಬಲ್ಸ್ ಬಗ್ಗೆ ಹೇಳಿದೆ. ಸೊ ಗುಡ್ ಹೆಲ್ತ್ ಯಾವಾಗಲೂ ಪ್ರೊಡಕ್ಷನ್, ಆರೋಗ್ಯ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಿ ಈ ಸ್ಕಿಟ್ಟನ್ನು ಮುಗಿಸ್ತಾ ಇದ್ದೀನಿ.